ಎಂಪ್ಲಾಯ್ಬಿಲಿಟಿ ಸ್ಕಿಲ್ಲಿನ ಈ ವಿಡಿಯೋಗೆ ಸ್ವಾಗತ. ಇದು ನೋಡಿ, ಟ್ರೈನ್ ಪ್ರಾಬ್ಲಮ್ಸ್ ಅಂತ ಪ್ರಾಬ್ಲಮ್ಸ್ ಇದೆ. ಯಾಕೆ ಈ ಟ್ರೈನ್ ಪ್ರಾಬ್ಲಮ್ ಅಂತ ಹೇಳುವ ಒಂದು ಪರಿಕಲ್ಪನೆ ಬಂದಿದೆ? ಟ್ರೈನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತುಂಟು. ಉದ್ದ ಇರ್ತದೆ, ಸಣ್ಣ ಟ್ರೈನ್ ಹಿಡಿದು ಉದ್ದ ಟ್ರೈನ್ ದೊಡ್ಡದು ಸಣ್ಣದು ಅಂತ. ಆಮೇಲೆ ಇನ್ನೊಂದು, ಇದು ಯಾಕೆ ಬಸ್ಸಿನ ಪ್ರಾಬ್ಲಮ್ ಕೊಡೋದಿಲ್ಲ ಅಥವಾ ಸೈಕಲ್ನ ಪ್ರಾಬ್ಲಮ್ ಕೊಡೋದಿಲ್ಲ ಅಂದರೆ, ಎರಡೂ ಇದನ್ನು ತಗೊಳ್ಳಿಕ್ಕೆ ಅವರು ಯಾವಾಗಲೂ ಬಯಸ್ತಾರೆ. ಟ್ರೈನ್ ಸ್ಟೇಷನ್ನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಇರ್ತದೆ. ಹಾಗಾಗಿ ಈ ಪ್ರಾಬ್ಲಮ್ನಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ಒಂದು ಟ್ರೈನ್ ಪ್ಲ್ಯಾಟ್ಫಾರ್ಮನ್ನು ಪಾಸ್ ಆಗಲಿಕ್ಕೆ ಅಥವಾ ಇನ್ನೊಂದು ಕಡೆ ಟ್ರೈನ್ ಬ್ರಿಡ್ಜನ್ನು ಪಾಸ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತೆಲ್ಲ ಕೇಳ್ತಾರೆ. ಈ ಪ್ಲ್ಯಾಟ್ಫಾರ್ಮನ್ನು ಪಾಸ್ ಆಗಲಿಕ್ಕೆ ಟೈಮ್ ತಗೊಳ್ಳೋದಂದರೆ, ಟ್ರೈನ್ ಈಗ ಈ ಕಡೆ ಹೋಗ್ತಾ ಇದೆ ಅಂತಂದರೆ ಇದನ್ನು ಪಾಸ್ ಆಗೋದು ಅಂದರೆ, ಆ್ಯಕ್ಚುಲಿ ಅರ್ಥ ಮಾಡಿಕೊಳ್ಳಿ, ಈ ಪ್ಲ್ಯಾಟ್ಫಾರ್ಮನ್ನು ಅಥವಾ ಈ ಬ್ರಿಡ್ಜನ್ನು ಟ್ರೈನ್ ಪಾಸ್ ಆಗೋದು ಅಂದರೆ ಟ್ರೈನಿನ ಉದ್ದ ಮತ್ತು ಬ್ರಿಡ್ಜಿನ ಉದ್ದ ಅಥವಾ ಟ್ರೈನಿನ ಉದ್ದ ಪ್ಲಸ್ ಪ್ಲ್ಯಾಟ್ಫಾರ್ಮಿನ ಉದ್ದ ಎರಡೂ ಕನ್ಸಿಡರ್ ಆಗಬೇಕಾಗುತ್ತೆ. ಅಂದರೆ ಟ್ರೈನ್ ಇಲ್ಲಿ ಪ್ರವೇಶ ಆಯಿತು, ಇಲ್ಲಿಗೆ ಟ್ರೈನಿನ ತುದಿ ಪ್ರವೇಶ ಆಯಿತು, ಇಲ್ಲಿ ಟ್ರೈನಿನ ಬಾಲ ಮುಗಿಬೇಕು. ಟ್ರೈನಿನ ಬಾಲ ಇಲ್ಲಿ ಮುಗಿಬೇಕು, ಆಗ ಅದು ಪ್ಲ್ಯಾಟ್ಫಾರ್ಮನ್ನು ಪಾಸ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ನಲ್ಲಿ ನೀವು ಟ್ರೈನು ಒಂದು ಪ್ಲ್ಯಾಟ್ಫಾರ್ಮನ್ನು ಪಾಸ್ ಆಯಿತು ಇಷ್ಟು ಹೊತ್ತಿನಲ್ಲಿ ಅಂತ ಹೇಳಿದರೆ ಅರ್ಥ, ಈ ಟ್ರೈನಿನ ಈ ಭಾಗ ಇಲ್ಲಿಂದ ತೊಡಗಿ ಇಲ್ಲಿವರೆಗೆ ತಲುಪಬೇಕಾಗ್ತದೆ. ಅಂದರೆ ಇದರ ಡಿಸ್ಟೆನ್ಸು ಪ್ಲಸ್ ಇದರ ಡಿಸ್ಟೆನ್ಸ್, ಟ್ರೈನಿನ ಉದ್ದ ಮತ್ತು ಪ್ಲ್ಯಾಟ್ಫಾರ್ಮಿನ ಉದ್ದ ಅಥವಾ ಟ್ರೈನಿನ ಉದ್ದ ಮತ್ತು ಬ್ರಿಡ್ಜಿನ ಉದ್ದ ಎರಡೂ ಕೂಡ ಸೇರ್ತದೆ. ಅದೇ ಇಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಪಾಸ್ ಆಗೋದು ಅಂದರೆ ಎಷ್ಟು ಡಿಸ್ಟೆನ್ಸ್ ಪಾಸ್ ಆಯಿತು ಅಂತ, ಟ್ರೈನ್ ಎಷ್ಟು ಉದ್ದ ಇದೆಯೋ ಅಷ್ಟು ಡಿಸ್ಟೆನ್ಸನ್ನು ಪಾಸ್ ಆಯಿತು ಅಂತ. ಅಂದರೆ ಟ್ರೈನಿನ ಬಾಯಿ ಇಲ್ಲಿಗೆ ಬಂತು, ಅದರ ಬಾಲ ಇಲ್ಲಿ ತುದಿ ಎಂಡಾಗಿದೆ. ಫಸ್ಟ್ ಬೋಗಿ ಪಾಸ್ ಆದಮೇಲೆ ಲಾಸ್ಟ್ ಬೋಗಿಯ ಕೊನೆ ಎಂಡಾಗುವಾಗ ಈ ಪಾಯಿಂಟನ್ನು, ಒಬ್ಬ ವ್ಯಕ್ತಿ ನಿಂತ ಜಾಗ ಇರ್ಬೋದು, ಒಂದು ಸಿಗ್ನಲ್ ಲೈಟನ್ನು ಪಾಸ್ ಆಗೋದಿರ್ಬೋದು, ಒಂದು ಕಂಬವನ್ನು ಪಾಸ್ ಆಗೋದಿರ್ಬೋದು. ಅದರಿಂದ ಆಗ ಟ್ರೈನ್ ಉದ್ದ ಮಾತ್ರ ನಮಗೆ ಲೆಕ್ಕಕ್ಕೆ ಬರ್ತದೆ. ಸೊ ಟ್ರೈನು ಮತ್ತು ಪ್ಲ್ಯಾಟ್ಫಾರ್ಮು, ಟ್ರೈನ್ ಮತ್ತು ಬ್ರಿಡ್ಜು ಇವುಗಳನ್ನು ಒಟ್ಟಾಗಿ ತಗೊಂಡಾಗ ನಮಗೆ ಡಿಸ್ಟೆನ್ಸಿನ ಕಾನ್ಸೆಪ್ಟ್ ಸ್ಪಷ್ಟವಾಗಿ ಗೊತ್ತಿರಬೇಕು. ಟ್ರೈನ್ ಕವರ್ ಮಾಡಿದ ಡಿಸ್ಟೆನ್ಸ್ ಎಷ್ಟು ಎಂಬುದು ಗೊತ್ತಿರಬೇಕು. ಆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೋಸ್ಕರ ಈ ಟ್ರೈನ್ ಪ್ರಾಬ್ಲಮ್ ಅಂತ ಹೇಳೋದು. ಕೇವಲ ಬರೀ ಒಂದು ಕಾರು ಬೈಕು ಅಥವಾ ಸೈಕಲ್ ಬೈಕಿನ ಸ್ಪೀಡನ್ನು ಕೇಳುವ ಬದಲು ಟ್ರೈನ್ ಪ್ರಾಬ್ಲಮ್ ಕಾನ್ಸೆಪ್ಟ್ ಬರಲಿಕ್ಕೆ ಅದು ಕಾರಣ. ನೀವು ಎರಡು ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು. ಈಗ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಈ ಸಾರಿ ಕೇಳಲಿಕ್ಕೂ ಸಾಕು. ದ ಲೆಂತ್ ಆಫ್ ದ ಬ್ರಿಡ್ಜ್, ಒಂದು ಬ್ರಿಡ್ಜು ಎಷ್ಟು ಅಂತ ಅವರ ಪ್ರಶ್ನೆ ಇದೀಗ. ಅದಕ್ಕೆ ಅವ್ರು ಕೊಟ್ಟ ದತ್ತಾಂಶ ಏನು, ಡೇಟಾ ಏನು ಕೊಟ್ಟಿದ್ದಾರೆ ಅಂದರೆ, ಟ್ರೈನು 130 ಮೀಟರ್ ಇದೆ ಉದ್ದ. ಆಮೇಲೆ ಇದು ಲೆಂತ್, ಇದು ಯಾವುದಕ್ಕೆ ಲೆಂತ್, ಟ್ರೈನಲ್ಲಿ. ನಾವೀಗ ಬ್ರಿಡ್ಜಿನ ಲೆಂತ್ ಕಂಡುಹಿಡಿಯಬೇಕು. ಆಮೇಲೆ ಟ್ರೈನ್ ಎಷ್ಟು ಫಾಸ್ಟ್ ಹೋಗ್ತಾ ಇದೆ, 45 km/h. ನಾನಾಗಲೇ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಈ ಸ್ಪೀಡಿನ ವಿಷಯ ಬಂದಾಗ ನಮಗೆ ಯೂನಿಟ್ ಬಹಳ ಮುಖ್ಯ ಅಂತ. ಯೂನಿಟ್ ಆಫ್ ದ ಡಿಸ್ಟೆನ್ಸ್, ಕಿಲೋಮೀಟರ್ ಅಥವಾ ಮೀಟರ್, ಸೆಕೆಂಡ್, ಅವರ್, ಇದು ಯಾವುದನ್ನು ಅವರು ಕೇಳ್ತಾ ಇದ್ದಾರೆ, ಯಾವುದನ್ನು ನಾವು ಹೇಳಬೇಕಾಗಿದೆ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದು ಗೊತ್ತಿಲ್ಲದಿದ್ದರೆ ಇಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ತೇವೆ. ಅದರಿಂದ ಗಮನಿಸಿ, 130 ಮೀಟರ್ ಉದ್ದದ ಟ್ರೈನ್ ಇದೆ. ನಮಗೆ ಕೆಲಸ ಏನಂದರೆ, ಅವರು ಎಷ್ಟು km/h ಅಂತ ಕೊಟ್ಟಿದ್ದಾರೆ, ಸ್ಪೀಡನ್ನು ಕೊಟ್ಟಿದ್ದಾರೆ.
ನಮಗೆ ಈ ಕೆಲಸ ಏನಂದರೆ ಬ್ರಿಡ್ಜಿನ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಬ್ರಿಡ್ಜಿನ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಆದ್ದರಿಂದ ನಾವೇನು ಮಾಡಬೇಕು, ಫಸ್ಟಿಗೆ ಕ್ರಾಸ್ ಮಾಡಲಿಕ್ಕೆ 30 ಸೆಕೆಂಡ್ ಬೇಕು. ಬ್ರಿಡ್ಜನ್ನು ಕ್ರಾಸ್ ಮಾಡಲಿಕ್ಕೆ 30 ಸೆಕೆಂಡ್ ಬೇಕು ಟ್ರೈನ್. ಇದು ಸ್ಪೀಡ್ 30 ಸೆಕೆಂಡ್ನಲ್ಲಿ ಕ್ರಾಸ್ ಮಾಡಲಿಕ್ಕೆ. ಬ್ರಿಡ್ಜನ್ನು ಕ್ರಾಸ್ ಮಾಡೋದ್ರ ಅರ್ಥ ಏನು, ಜಸ್ಟ್ ಮೊದಲೇ ನಾನು ಹೇಳಿದೆ, ಎರಡು ಡಿಸ್ಟೆನ್ಸ್ ಆ್ಯಡ್ ಆಗ್ತದೆ, ಬ್ರಿಡ್ಜಿನ ಡಿಸ್ಟೆನ್ಸ್ ಪ್ಲಸ್ ಟ್ರೈನಿನ ಡಿಸ್ಟೆನ್ಸ್. ಯಾಕೆಂದರೆ ಟ್ರೈನ್ ಇಲ್ಲಿಂದ ಪಾಸ್ ಆಗಿ ಈಗ ಬ್ರಿಡ್ಜ್ ಕೊನೆಯಾಗುವವರೆಗೆ, ಇಲ್ಲಿಂದ ಇಲ್ಲಿ ಎಂಟರ್ ಆಗಿ ಇಲ್ಲಿ ಕೊನೆಯಾಗುವವರೆಗೆ, ಅದರಿಂದ ಇಲ್ಲಿಂದ ಇಲ್ಲಿಯವರೆಗೆ ಡಿಸ್ಟೆನ್ಸ್ ಅಂದರೆ ಟ್ರೈನ್ ಪ್ಲಸ್ ಬ್ರಿಡ್ಜ್. ಈ ಎರಡನ್ನೂ ಪಾಸ್ ಆಗಲಿಕ್ಕೆ ಎಷ್ಟು ಸೆಕೆಂಡು ಅವ್ರು ಹೇಳಿದ್ದಾರೆ, 30 ಸೆಕೆಂಡ್ ಅಂತ ಹೇಳಿದ್ದಾರೆ. ಸೊ ಸ್ಪೀಡ್ ಎಷ್ಟು, 45. ಅದರಿಂದ 45 ನಾವೇನು ಮಾಡಬೇಕು, ಇಲ್ಲಿ ಇರುವುದು ನಮಗೆ ಲೆಕ್ಕಾಚಾರ ಮೀಟರ್ ಇದೆ. ಸೊ ನಾವೇನು ಮಾಡುವ, 45 ಮೀಟರ್ ಮಾಡುವ. ಎಷ್ಟಾಯಿತು, 45,000 ಮೀಟರ್ ಆಯಿತು. 45,000 ಮೀಟರು ಹೋಗಲಿಕ್ಕೆ ಎಷ್ಟು ಸೆಕೆಂಡ್, 3,600 ಸೆಕೆಂಡ್ನಲ್ಲಿ 45,000 ಮೀಟರ್. 30 ಸೆಕೆಂಡ್ನಲ್ಲಿ ಎಷ್ಟು ಮೀಟರ್ ಲೆಕ್ಕಾಚಾರ ಮಾಡಿ ನಿಮಗೆ ಎಷ್ಟು ನೀವು ಕ್ಯಾಲ್ಕುಲೇಟರಲ್ಲಿ ಒಮ್ಮೆ ಮಾಡಿ ನೋಡಿ, ನಿಮಗೆ ಸುಲಭದಲ್ಲಿ ಸಿಗ್ತದೆ. ನನಗೆ ಲೆಕ್ಕಾಚಾರ ಮಾಡಲಿಕ್ಕೆ ಹೋಗಿಲ್ಲ, ಮತ್ತೆ ಸಮಯ ವ್ಯರ್ಥ ಆಗ್ತದೆ. ಆಮೇಲೆ ಲೆಂತ್ ನಮಗೆ ಇಲ್ಲಿ ಈಗ 30 ಸೆಕೆಂಡಲ್ಲಿ ಎಷ್ಟು ಹೋಗ್ತದೆ ಎಂಬುದು ಟೋಟಲ್ ಲೆಂತ್. ಈ ಟೋಟಲ್ ಲೆಂತ್ ಸಿಗ್ತದೆ. ಆ ಟೋಟಲ್ ಲೆಂತಿಂದ ಟೋಟಲ್ ಇದು ಎಷ್ಟು ಬರ್ತದೆ, 300 ಇಲ್ಲಿ 50 ಅಲ್ವಾ, ಲೆಕ್ಕಾಚಾರ ಮಾಡಿ ನೋಡಿ. ನನಗೆ ಕನ್ಫ್ಯೂಷನ್ ಆಗ್ತಾ ಉಂಟಿಲ್ಲ. ಏನೇ ಇರಲಿ, ಒಂದು ಟೋಟಲ್ ಲೆಂತ್ ಬರ್ತದೆ ನಿಮಗೆ ಉತ್ತರ. ಈಗ ಟೋಟಲ್ನಿಂದ ನೀವು 130 ಕಳೆಯಿರಿ ಅಷ್ಟೇ, ಅದು ಬ್ರಿಡ್ಜಿನ ಉತ್ತರ. ಗೊತ್ತಾಯ್ತಲ್ಲ, ನನಗೆ ಕ್ಯಾಲ್ಕುಲೇಟರ್ ಇಟ್ಕೊಂಡ್ರೆ ಸುಲಭ ಆಗ್ತದೆ. ಇಲ್ಲಲ್ಲಿ ಸೊನ್ನೆಗಳೆಲ್ಲ ನನಗೆ ಅರ್ಧಬರ್ಧ ಆಗಿದೆ, ಅದು ತೊಂದರೆ ಇಲ್ಲ, ಗಡಿಬಿಡಿ ಇಲ್ಲ. ಉತ್ತರ ಎಷ್ಟು ಬರ್ತದೆ ಅಂತ ನೋಡಲಿಕ್ಕೆ ಸುಲಭ. ನೀವು ಟೋಟಲ್ ಲೆಂತ್ ಸಿಕ್ಕಿತು ಬ್ರಿಡ್ಜ್ ಪ್ಲಸ್ ಟ್ರೈನಿಂದು, ಅದರಿಂದ ಟ್ರೈನಿನ ಲೆಂತ್ ಕಳೆಯಿರಿ. ಅವರು ಕೇಳಿದ್ದು ಬ್ರಿಡ್ಜಿನ ಲೆಂತ್, ಅದು ಬ್ರಿಡ್ಜಿನ ಲೆಂತ್ ನಿಮಗೆ ಆಗ ಸಿಗ್ತದೆ. ಇನ್ನೊಂದು ನೋಡಿ, ಟ್ರೈನ್ ಪಾಸಸ್ ಈ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಇನ್ 36 ಸೆಕೆಂಡ್ಸ್. ಇದು ಸ್ವಲ್ಪ ಅದೇ ಥರ ಇದೆ, ಆದರೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಬ್ರಿಡ್ಜಿನ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಬ್ರಿಡ್ಜಿನ ಬದಲು 36 ಸೆಕೆಂಡ್ಸಲ್ಲಿ ಪಾಸ್ ಆಗ್ತದೆ ಪ್ಲ್ಯಾಟ್ಫಾರ್ಮನ್ನು. ಆ್ಯಂಡ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಪ್ಲ್ಯಾಟ್ಫಾರ್ಮ್ ಇಸ್ 20 ಸೆಕೆಂಡ್ಸ್. 20 ಸೆಕೆಂಡ್ಸಲ್ಲಿ ಮನುಷ್ಯನನ್ನು ಪಾಸ್ ಆಗ್ತದೆ. If the speed is 54 km/h, speed, length of the platform ಕೇಳಿದ್ದಾರೆ. ನಾವು ಈಗ ಏನು ಮಾಡಬೇಕು, ಮೊದಲು ಇವನನ್ನು ಪಾಸ್ ಆಗೋದುಂಟಲ್ಲ, 20 ಸೆಕೆಂಡಲ್ಲಿ ಒಬ್ಬ ವ್ಯಕ್ತಿಯನ್ನು, ಅಲ್ಲಿ ನಿಂತಹ ಒಬ್ಬ ವ್ಯಕ್ತಿಯನ್ನು ಪಾಸ್ ಆಗ್ತದೆ ಅಂದರೆ ನಮಗೆ ಅದು ಟ್ರೈನಿನ ಲೆಂತನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಟ್ರೈನಿನ ಲೆಂತನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಹೇಗೆ ಟ್ರೈನಿನ ಲೆಂತನ್ನು ಕಂಡುಕೊಳ್ಳೋದು? ನಮಗೆ 54 ಅವರ್ಸ್ ಅಂತ ಹೇಳಿದ್ದಾರೆ. 54 ಕಿಲೋಮೀಟರಿಂದ 3600
ಸೆಕೆಂಡಿನಲ್ಲಿ ಅಂದರೆ 1 ಗಂಟೆಯಲ್ಲಿ ಎಷ್ಟು ಹೋಗುವುದು? 54,000 54 ಕಿಲೋಮೀಟರ್ನ 54,000 ಮೀಟರ್ ಆಯ್ತಲ್ಲ. 20 ಸೆಕೆಂಡ್ನಲ್ಲಿ ಎಷ್ಟು ಮೀಟರ್? 20 ಸೆಕೆಂಡ್ನಲ್ಲಿ ಎಷ್ಟು ಮೀಟರು? ಇದನ್ನು ಕಂಡುಕೊಳ್ಬೇಕು. ಈಗ 3018 18 354 30 3 600 300 ಬರ್ತದೆ. ಸಾರಿ 6,000 3,000 3,600 2 0 2 0 ಆಯಿತು. 18 36 18 30 540 30 20 3 600 ಭಾಗಿಸು 2 ಅಂದರೆ 300. ಕರೆಕ್ಟ್, 300 ಮೀಟರ್. 20 ಸೆಕೆಂಡ್ನಲ್ಲಿ ಅದು 300 ಮೀಟರ್ ಹೋಗ್ತದೆ ಅಂತ ಅರ್ಥ. 20 ಸೆಕೆಂಡಲ್ಲಿ 300 ಮೀಟರ್ ಹೋಗ್ತಿದ್ರೆ ಟ್ರೈನಿನ ಉದ್ದ 300 ಮೀಟರ್ ಆಯಿತು. ಈಗ ನೆಕ್ಸ್ಟ್ ಕೆಲಸ ಏನು ನಮ್ಮದು? ಇದು ಟ್ರೈನಿನ ಉದ್ದ. ಟೋಟಲ್ ಅದು ಎಷ್ಟು ತಗೊಳ್ಳೋದು? 36 ಸೆಕೆಂಡ್. ಸೊ ಪುನಃ ನಾವು ಇದೇ ಲೆಕ್ಕಾಚಾರ ಮಾಡ್ತೇವೆ. 3,600 ರಲ್ಲಿ 5,400 54,000 ಮೀಟರ್ 36 ಸೆಕೆಂಡ್ನಲ್ಲಿ ಎಷ್ಟು? 540 ಉತ್ತರ. 540ರಿಂದ ಇದನ್ನು ಕಳೆಯಿರಿ, 240 ಉತ್ತರ ಬರ್ತದೆ. ಇದು 240 ಯಾವುದರ ಉದ್ದ? ಅವರು ಕೇಳಿದ್ದು ವಾಟ್ ಇಸ್ ದ ಲೆಂತ್ ಆಫ್ ಪ್ಲ್ಯಾಟ್ಫಾರ್ಮಿನ ಲೆಂತ್ ಎಷ್ಟು ಅಂತ ನನಗೆ ಆಗ ಗೊತ್ತಾಗ್ತದೆ. ಸ್ವಲ್ಪ ಯೋಚನೆ ಮಾಡಬೇಕು. ಫಸ್ಟಿಗೆ ವ್ಯಕ್ತಿಯನ್ನು ಪಾಸ್ ಆಗೋದಂದರೆ ನಾನು ಆಗಲೇ ಹೇಳಿದ್ದೇನೆ ನಿಮಗೆ, ಅದು ಟ್ರೈನಿನ ಉದ್ದ ನಮಗೆ ಸಿಗ್ಬೋದು ಅದರ ಮೂಲಕ. ಅದಕ್ಕಾಗಿ ಇದನ್ನು ಕೊಟ್ಟಿದ್ದಾರೆ. ವ್ಯಕ್ತಿಯನ್ನು ಪಾಸ್ ಆಗಲಿಕ್ಕೆ 20 ಸೆಕೆಂಡ್ ಅಂತ. ಟ್ರೈನ್ ಉದ್ದವನ್ನು ಫಸ್ಟ್ ಕಂಡುಹಿಡ್ತೇವೆ. ಆಮೇಲೆ ಟೋಟಲ್ ಉದ್ದ ನಮಗೆ ಪ್ಲ್ಯಾಟ್ಫಾರ್ಮಿಂದ ಪಾಸ್ ಆಗುವ ಕಾನ್ಸೆಪ್ಟು 36 ಸೆಕೆಂಡ್. ಸೊ ಟೋಟಲನ್ನು ನಾವು ಈ ಮೂಲಕ ಕಂಡುಕೊಳ್ತೇವೆ. ಆಮೇಲೆ ಟ್ರೈನಿನ ಉದ್ದವನ್ನು ಕಳೆಯುತ್ತೇವೆ. ಆಗ ನಮಗೆ ಪ್ಲ್ಯಾಟ್ಫಾರ್ಮಿನ ಉದ್ದ ಸಿಗ್ತದೆ. ಇನ್ನೊಂದು ಬೇರೆ ಟೈಪಿನ ಲೆಕ್ಕ ಇದು. ಎಷ್ಟು ಕಾಂಬಿನೇಷನ್ ಮಾಡಲಿಕ್ಕಾಗ್ತದೆ, ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಕರೀತಾರೆ. ನಾವು ಅರೇಂಜ್ಮೆಂಟ್ ಮಾಡೋದು ಅಂತಲೂ ಹೇಳ್ಬೋದು. ಈಗ ಉದಾಹರಣೆಗೆ ಒಂದು ಫೈಟ್ ಎನ್ನುವ ವರ್ಡ್ ಇದೆ. ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ಲೆಟರ್ಸ್ ಆಫ್ ದ ವರ್ಡ್ ಫೈಟ್ ಕ್ಯಾನ್ ಬಿ ಅರೇಂಜ್ಡ್ ಅಂತ. ಅಂದರೆ ಇದನ್ನು ಎಷ್ಟು ವಿಧದಲ್ಲಿ ಅರೇಂಜ್ ಮಾಡೋದು? ಡಿಫರೆಂಟ್ ವೇಸಲ್ಲಿ ಅರೇಂಜ್ ಮಾಡೋದು ಅಂದರೆ ಎಫ್ ಜಿ ಐ ಎಚ್ ಟಿ ಈ ಥರ ಇರ್ಬೋದು, ಅಥವಾ ಎಫ್ ಎಚ್ ಐ ಜಿ ಟಿ ಹೀಗಿರ್ಬೋದು, ಅಥವಾ ಟಿ ಎಚ್ ಜಿ ಐ ಎಫ್ ಹೀಗಿರ್ಬೋದು. ಈ ಥರ ಒಟ್ಟು ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೋದು. ಈ ಪ್ರಶ್ನೆಯನ್ನು ಕೇಳಿದಾಗ ನಮಗಿರುವ ಉತ್ತರ ಬರಲಿಕ್ಕಿರುವ ಸುಲಭ ಎಷ್ಟು ಅಂದರೆ 1 2 3 4 5 ಇದನ್ನು ನೋಡೋದು. ಒಟ್ಟು 5. ಆಗ ಇದನ್ನು ಫ್ಯಾಕ್ಟೋರಿಯಲ್ 5 ಅಂತ ಕರೀತಾರೆ. ಹೀಗೆ ಚಿಹ್ನೆ ಹಾಕೋದು 4 × 3 × 2 × 1 ಇದನ್ನು ಮತ್ತೆ ಇಲ್ಲ, ಒಂದರಿಂದ ಮಷಿದ್ರು ಅಷ್ಟೇ ಬರೋದು. 5 4 23 62 120 ಅಂತ ಉತ್ತರ. ಸೊ 120 ರೀತಿಯಲ್ಲಿ ಇದನ್ನು ಅರೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಕೇವಲ ಇದನ್ನು ಮಾತ್ರ ಆಗಬೇಕಾಗಿಲ್ಲ, ಲೆಟರ್ಸನ್ನು ಕೊಡ್ಬೋದು. 1 3 4 7 7 ಇದನ್ನು ಎಷ್ಟು ರೀತಿಯಲ್ಲಿ ರೀಅರೇಂಜ್ ಮಾಡ್ಬೋದು? ಪುನಃ 120 ರೀತಿಯಲ್ಲಿ. ಯಾಕಂದರೆ 5 ಇದೆ, 5 ಫ್ಯಾಕ್ಟೋರಿಯಲ್ ಇಸಿಕೊಟ್ಟು 5 4 3 2 ಪುನಃ ಅದೇ ಉತ್ತರ ಬರ್ತದೆ 5 ಇರುವುದು. ಒಂದು ವೇಳೆ ಇಲ್ಲಿ 6 ಅಂಕೆ ಇದ್ದರೆ ಇದನ್ನು ಎಷ್ಟು ರೀತಿಯಲ್ಲಿ ಮಾಡ್ಬೋದು? 6 ಫ್ಯಾಕ್ಟೋರಿಯಲ್ ಆಗ್ತದೆ, ಅಂದರೆ 6 × 5 × 4. ಒಂದು ವೇಳೆ ಇಲ್ಲಿ ಪುನಃ 6 ಇದೆ ಅಂದರೆ ಆಗ ಇದನ್ನು ಎಷ್ಟು ರೀತಿಯಲ್ಲಿ ಮಾಡ್ಬೋದು?
1 2 3 4 5 6 7 ಉಂಟಲ್ಲ, 7 6 ಇಷ್ಟು ಉತ್ತರ ಎಷ್ಟು ಬರ್ತದೋ ಅಷ್ಟು ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ. ಈಗ ನನಗೆ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ, ಏನು ಅಂದರೆ ಈ ಥರದ ಪ್ರಶ್ನೆಯನ್ನು ಮಾತ್ರ ಕೇಳಬೇಕಾಗಿಲ್ಲ ನಾವು. ಈಗ 5 ಅಷ್ಟು 120 ರೀತಿಯಲ್ಲಿ ಯಾಕೆ ಮಾಡಲಿಕ್ಕೆ ಆಗೋದು? ಎಲ್ಲ ಅಕ್ಷರಗಳು ಬೇರೆ ಬೇರೆ. ಇನ್ನೊಂದು ಪ್ರಶ್ನೆ ಕೇಳಿದಾರೆ ಅವರು, ಪ್ರೆಸೆಂಟ್ ಅಂತ, ಇದನ್ನು ಎಷ್ಟು ರೀತಿಯಲ್ಲಿ ರಿಯರೇಂಜ್ ಮಾಡ್ಬೋದು ಅಂತ ಕೇಳುವಾಗ ನಮಗೊಂದು ಸಮಸ್ಯೆ ಬರ್ತದೆ. ನಿಜವಾಗಿ ನಮ್ಮ ಸೂತ್ರದ ಪ್ರಕಾರ 1 2 3 4 5 6 7 ರೀತಿಯಲ್ಲಿ ಮಾಡೋದು. ಈ 7 ಫ್ಯಾಕ್ಟೋರಿಯಲ್ ಅಂತ 7 - 6 - 5 4 3 2 1. ಈಗ ಅಷ್ಟು ರೀತಿಯಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಇದು 2 ರಿಪೀಟ್ ಉಂಟು. ಅದರಿಂದ ನೀವು ಅನ್ನು ಬರೆದಾಗ 2 ಸಲ ಬರೆದಾಗ ಅದು ನಮಗೆ ಲಾಸ್ ಬರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಇದನ್ನು ಈ ಥರ ಮಾಡಿ ಪುನಃ ಎಷ್ಟು ರಿಪೀಟ್ ಇದೆ, ಎಷ್ಟು ಲೆಟರ್ಗೆಲ್ಲ ರಿಪೀಟ್ ಆಗಿದೆ, ಆಗ ಅದನ್ನು ನಾವು ಅದರ ಫ್ಯಾಕ್ಟೋರಿಯಲ್ ಕೂಡ ಮಾಡಬೇಕು, ಕೆಳಗಡೆ ಡಿವೈಡ್ ಮಾಡಬೇಕು. ಅಂದರೆ ಈ ಥರ ಹೇಳ್ತೇವೆ, 2 ಫ್ಯಾಕ್ಟೋರಿಯಲ್ ಅಂದರೆ 2 - 1 ಅಂದರೆ 2ರಿಂದ ಭಾಗಿಸಿದರೆ ಇದನ್ನು 2ರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ಅಷ್ಟು ಸಲ ಮಾಡಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಅವರು ಮ್ಯಾಥಮೆಟಿಕ್ಸ್ ಎಂದು ಕೊಟ್ಟಿದ್ದಾರೆ. 1 2 3 4 5 6 7 8 9 10 11 ಅಕ್ಷರಗಳು. ಸೊ ಮೇಲ್ನೋಟಕ್ಕೆ 11 ಫ್ಯಾಕ್ಟೋರಿಯಲ್ ಮಾಡಬೇಕು. ಆದರೆ ಇಲ್ಲಿ ರಿಪೀಟ್ ಆದ ಯಾವುದೆಲ್ಲ ಅಕ್ಷರಗಳಿವೆ, ಎ 2 ಸಲ ಬಂದಿದೆ, 1 ಫ್ಯಾಕ್ಟೋರಿಯಲ್ ಆಯಿತು. ಮತ್ತು ಟಿ 2 ಸಲ ಬಂದಿದೆ, 2 ಫ್ಯಾಕ್ಟೋರಿಯಲ್ ಆಯಿತು. ಆಮೇಲೆ ಇನ್ಯಾವುದು 2 ಸಲ ಬಂದಿದೆ, ಎಮ್ 2 ಸಲ ಬಂದಿದೆ. ಸೊ ನೀವೇನು ಮಾಡಬೇಕು, 11 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಗುಣಿಸು 2 ಫ್ಯಾಕ್ಟೋರಿಯಲ್ ಗುಣಿಸು 2 ಫ್ಯಾಕ್ಟೋರಿಯಲ್ ಅಂದರೆ 2 2 2 2 2 6 11 ಫ್ಯಾಕ್ಟೋರಿಯಲ್ ಫಸ್ಟ್ ಮಾಡಬೇಕು. 10 9 8 ಡಿವೈಡೆಡ್ ಬೈ 6 ಅದಕ್ಕೆ ಎಷ್ಟು ಉತ್ತರ ಬರ್ತದೆ ಅಷ್ಟು ಕಾಂಬಿನೇಷನ್ ನಾವು ಇದನ್ನು ಮಾಡಬಹುದು. 11 ಬೇರೆ ಬೇರೆ ಇರ್ತಾ ಇದ್ದರೆ ಈ ಡಿವೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ, ತುಂಬ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ಈ ಪ್ರಶ್ನೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇದಕ್ಕೆ ಉತ್ತರ 11 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ನಂತರದ್ದು ಮುಂದಿನ ಕ್ಲಾಸಲ್ಲಿ ನಾವು